ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾ ಸೋನಾ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 7 ಗಂಟೆಗೆ ಹೊರಗಡೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ನಾವು ಎಲ್ಲಿ ಹೊಂಟಿದ್ದೀವಿ ಅಂದ್ರೆ ಒಂದು ದೇವ್ರ ಗುಡಿಗೆ ಹೊಂಟೇವ್ರಿ. ಅದು ಲಾಂಗ್ ಜರ್ನಿ ಐತಿ. ಬೆಳಗ್ಗೆ ಅದಕ್ಕೆ ಜಲ್ದಿನೇ ರೆಡಿಯಾಗಿ ಕೂತಿದ್ದೇವೆ. ಎಲ್ಲಿ ಹೊಂಟೇವಿ, ಯಾವುದು ಗುಡಿ ಅಂಥೇಳಿ ಅಲ್ಲಿ ಹೋಗೋಣ ನಿಮ್ಗೆ ತೋರಿಸ್ತೇನೆ ರೀ. ಬರ್ರಿ ನಮ್ಮ ಜೋಡಿ ನಾವು ದೇವ್ರಿಗೆ ಹೋಗಿ ಬರೋನು. ತುಂಬ ವಿಶಿಷ್ಟವಾದ ಶ್ರೇಷ್ಠವಾದ ದೇವಾಲಯ ಐತಿ. ಅಲ್ಲಿ ಹೋಗೋಣ, ನಿಮ್ಗೆ ತೋರಿಸ್ತೇನೆ ಬರ್ರಿ. ಸೊ 4 ಜನ ರೆಡಿ ಆಗಿದ್ದೇವ್ರಿ ಹೋಗಾಕ. ಇವಾಗ ಇನ್ನು ಬಿಡ್ತೇವ್ರಿ ಮನೆಯೊಳಗಿಂದ. ಹ್ಯಾಪಿ ಜರ್ನಿ ಹೇಳ್ರಿ ನಮ್ಗೆ. ಹಾಯ್ ಮಾಡ್ಸೋಣಿ, ಸೇ ಹಾಯ್. ಗುಡ್. ನಮ್ಮ ಪಪ್ಪಾನು ರೆಡಿ ಆಗ್ಯಾವಿ. ಪಪ್ಪ, ಮಮ್ಮಿ, ಅಣ್ಣ, ನಾನು ಎಲ್ಲರೂ ರೆಡಿ ಆಗ್ಯಾವಿ. ನಾವೀಗ ಹೊಂಟೀವಿ ಗುಡಿಗೆ. ನಾವಿವಾಗ ಬೆಳಗಾವಿಯಿಂದ 110 ಕಿಲೋಮೀಟರ್ ದೂರದಲ್ಲಿರೋ ಪ್ರಸಿದ್ಧವಾದ ದೇವಾಲಯಕ್ಕೆ ಹೊಂಟೇವ್ರಿ. ನಾವು 2 ವೀಲರ್ ಮೇಲೆ ಹೊಂಟಿದ್ದೇವ್ರಿ. ಮಿನಿಮಮ್ 3 ಅವರ್ಸ್ ಆಗ್ತದಂತ್ರಿ ಹೋಗಿ ಮುಟ್ಟಾಕ. ಹೋಗ್ತಾ ಇರೋ ದೇವಸ್ಥಾನ ಎಲ್ಲೈತೆ ಅಂದ್ರೆ ಬೆಳಗಾವಿಯಿಂದ ಸಂಕೇಶ್ವರ್, ನಿಪ್ಪಾಣಿ, ಕಾಗಲ್ ದಾಟಿ ಕೊಲ್ಲಾಪುರ ಡಿಸ್ಟಿಕ್ದಾಗ ಬರ್ತೈತ್ರಿ. ಇದು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಪಟ್ಟಣ ಕೊಡೋಳಿ ಗ್ರಾಮಕ್ಕೆ ಹೊಂಟೇವ್ರಿ ನಾವು. ಅಲ್ಲಿ ವಿಠ್ಠಲ್ ಮತ್ತು ಬೀರ್ದೇವ್ರ ಮಂದಿರದ ದೇವಸ್ಥಾನ ಐತ್ರಿ. ಬಹಳ ಇತಿಹಾಸ ಮತ್ತು ಬಹಳ ಪರಂಪರೆಯಿಂದ ತುಂಬ ಶ್ರೇಷ್ಠವಾದ ದೇವಾಲಯ ಐತ್ರಿ. ಇನ್ನೊಂದು ನಮಗೆ ವಿಶೇಷತೆ ಏನಂದ್ರೆ ಇಲ್ಲಿ ನಮ್ಮ ಮನೆ ದೇವ್ರನ್ನು ನೆಲೆಸಿದಾನ್ರಿ. ಅದಕ್ಕೆ ಒಂದ್ಸಲ ದರ್ಶನ ತೊಗೊಂಡು ಬರ್ಬೇಕಂತ ಹೇಳಿ ಹೋಗ್ತಾ ಇದ್ದೇವ್ರಿ. ಇದು ನದಿ ನೋಡ್ರಿ, ಬೆಳಗಾವಿ ಸಮೀಪದಲ್ಲಿರೋ ಘಟಪ್ರಭಾ ನದಿ ರೀ. ಎಷ್ಟು ತುಂಬಿ ಹರಿಯಾಕತೈತಿ. ಫುಲ್ ನೀರು ತುಂಬೇದ್ರಿ. ಇದಕ್ಕಿಂತ ಜಾಸ್ತಿ ಹರಿದಿರ್ತಾವು. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗೈತಿ, ಅಂದ್ರೂ ಫುಲ್ ಇತ್ರಿ ನೀರು. ಹಾಗೆ ನಾವು ಹೋಗೋ ಟೈಮ್ದಾಗ ಮಳೆ ಅದೇನು ಇರಲಿಲ್ಲ ರೀ. ಸ್ವಲ್ಪ ಬಿಸಿಲಿನ ವಾತಾವರಣನೇ ಇತ್ತು. ಅದೇ ಒಂದು ನಮ್ಗೊಂಥರ ಚಲೋ ಐತ್ರಿ. ಆದ್ರೂ ನಾವೆಲ್ಲ ಸೇಫ್ಟಿಗಾಗಿ ರೇನ್ಕೋಟ ಮತ್ತು ಛತ್ರಿ ಇದೆಲ್ಲ ತೊಗೊಂಡು ಹೋಗಿದ್ವಿ. ಸೊ ನಾವು ಇವಾಗ ಎಲ್ಲಿ ಹೊಂಟಿದ್ವಿ ಅಂದ್ರೆ ವಿಠ್ಠಲ್ ಬೀರ್ದೇವ್ ಮಂದಿರಕ್ಕೆ ಹೊಂಟಿದ್ದೇವ್ರಿ, ಪಟ್ಟಣ ಕಡೋಳಿಗೆ. ಭಾಳ ದಿನ ಆಯ್ತು ಹೋಗ್ಬೇಕು ಅನ್ಕೊಳಕತ್ತಿದ್ವಿ ನಮ್ಮ ಮನೆಯವರು. ನಾವು ಇವಾಗ ಟೈಮ್ ಅಂತ ಹೋಗಾಕತ್ತಿದ್ದೇವ್ರಿ. ಸೊ ಇದು ವಿಠ್ಠಲ್ ಬೀರ್ದೇವ್ ಮಂದಿರ ಏನೈತಿ, ಬಹಳ ಹಿಂದಿನ ಕಾಲದ ದೇವಾಲಯ ಐತ್ರಿ. ಭಾಳ ಶ್ರೇಷ್ಠವಾದ ದೇವಾಲಯ ಐತಿ. ಇಲ್ಲಿ ಏನೇ ವಿಶೇಷತೆ ಏನಂದ್ರೆ ವಿಠ್ಠಲ ದೇವರು ಮತ್ತು ಬೀರೋಬಾ ದೇವರು ಅದಾರ್ರಿ. ಅಂದ್ರೆ ನಮ್ಮ ಪೌರಾಣಿಕ ಹಿನ್ನೆಲೆ ಪ್ರಕಾರ ವಿಷ್ಣು ಮತ್ತು ಶಿವ ಮತ್ತು ವಿಷ್ಣುವಿನ ಅವತಾರ ಅಂತಾನೆ ಕರೀತಾರೆ ಅಲ್ಲಿ. ಸೊ ನಾವು ಕೊಲ್ಲಾಪುರದ ಸಮೀಪ ಬಂದಿದ್ದೇವ್ರಿ. ಕೊಲ್ಲಾಪುರಕ್ಕೆ ಬಂದ ತಕ್ಷಣ ಇಂಡಸ್ಟ್ರಿಗಳು ಸ್ಟಾರ್ಟ್ ಆಗಿಬಿಡ್ತಾವೆ ನೋಡ್ರಿ. ಫುಲ್ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದ್ದು. ನಾವು ನಾಷ್ಟ ಅದೆಲ್ಲ ಮಾಡ್ಕೊಂಡು ಬೆಳಿಗ್ಗೆ 8 ಗಂಟೆಗೆ ಇಲ್ಲಿದ್ದು ಬಿಟ್ಟಿದ್ದೇವ್ರಿ ಬೆಳಗಾವಿಯಿಂದ. ದೇವಸ್ಥಾನಕ್ಕೆ ಮುಟ್ಟಾಕ ನಮ್ಗೆ 11 ಗಂಟೆ ಆಗಿತ್ತು ರೀ. 11 ಗಂಟೆಗೆ ಹೋಗಿ ದೇವಸ್ಥಾನಕ್ಕೆ ತಲುಪಿದ್ವಿ. ಇನ್ನೊಂದು ದೇವಾಲಯದ ವಿಶೇಷತೆ ಏನಂದ್ರೆ ಇಲ್ಲಿ 2 ದೇವರುಗಳನ್ನು ಒಂದೇ ಗರ್ಭಗುಡಿ ಒಳಗದಾರಿ, ವಿಠ್ಠಲ್ ಮತ್ತು ಬೀರ್ದೇವರು. ಕೃಷ್ಣ ಮತ್ತು ಬಲರಾಮರು ಸಹೋದರರು ಹೆಂಗಿದ್ರಲ್ರಿ, ಹಂಗೆ ಇಲ್ಲಿ ವಿಠ್ಠಲ ಮತ್ತು ಬೀರ್ದೇವರು ಇಬ್ರು ಸಹೋದರರು ಇಬ್ರು ಜೋಡಿಯಾಗಿನೇ ಭಕ್ತರನ್ನ ಇಲ್ಲಿ ಕಾಪಾಡ್ತಾರ ಅಂತ ಹೇಳಿ ಜನ ಇಲ್ಲಿ ನಂಬ್ತಾರ್ರಿ. ಪ್ರತಿ ವರ್ಷ ದಸರಾ ಮುಗಿದ್ 15 ದಿನಕ್ಕೆ ಇಲ್ಲಿ ದೊಡ್ಡದು ಭಂಡಾರ ಜಾತ್ರೆನ ಮಾಡ್ತಾರಂತ್ರಿ. ನಮ್ಮ ಮನೆ ದೇವ್ರನು ವಿಠ್ಠಲ್ ದೇವ್ರಿ. ಅದಕ್ಕೆ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೇವ್ರಿ. ಬರ್ರಿ ನಮ್ಮ ಜೋಡಿ ನೀವು ದರ್ಶನ ಮಾಡಾಕತ್ರಿ ಅಂತ ಹೆಂಗೈತೆ ಅಂತ ಹೇಳಿ ನೋಡೋಣ ದೇವಾಲಯ. ಆ ವಿಠ್ಠಲ ಬೀರ್ದೇವ್ರ ದರ್ಶನ ನೀವು ಮಾಡ್ರಿ. ದೇವಸ್ಥಾನವನ್ನ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದಾರ್ರಿ. ಎಲ್ಲಾ ತರ ಫೆಸಿಲಿಟೀಸು ಇದಾವ್ರಿ ಇಲ್ಲಿ. ನಮ್ಗೆ ನೆಲಗ್ತೈತೆ. ಶ್ರಾವಣಿ ವರ್ಷ ಶ್ರಾವಣಿ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಜುಮ್ಮಾಗಿದೆ.
ಅಷ್ಟೇನ ರಶ್ ಇರಲಿಲ್ಲ ರೀ. ಅದಕ್ಕೆ ದೇವಸ್ಥಾನದ ಗರ್ಭಗುಡಿ ಒಳಗೆ ದರ್ಶನ ಮಾಡಕ್ಕೆ ಬಿಟ್ಟಿರಿ ನಮ್ಗೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನು ರಿಸ್ಟ್ರಿಕ್ಷನ್ ಇರಲಾರ್ದು ಎಲ್ರಿಗೂ ದರ್ಶನ ಮಾಡಕ್ಕೆ ಬಿಟ್ಟಿದ್ದೀರಿ. जे जे येते विठ्ठल बेदे सर ವಿಶೇಷತೆ ಏನಂದ್ರೆ ಇದು ರಾಜ ಮಹಾರಾಜ್ ಕಾಲದಾಗ ಅಥವಾ ಮೊಘಲರ ಕಾಲದಾಗ ಭಕ್ತರನ್ನ ಇಲ್ಲಿ ತೆರಿಗೆ ಕೊಡ್ಲಾರ್ದಕ್ಕೆ ಬಂಧಿಸಿದ್ರಂತ್ರಿ. ಅವಾಗ ಒಂದು ಸವಾಲು ಹಾಕಿದ್ರಂತ್ರಿ, ನಿಮ್ಮ ದೇವ್ರಿಗೆ ಶಕ್ತಿ ಇತ್ತಂದ್ರೆ ದೇವ್ರನ್ನೇ ಬಂದು ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ಲಿ, ಒಂದು ಪವಾಡ ತೋರಿಸ್ಲಿ ಅಂತ ಹೇಳಿ. ಸೊ ಅವಾಗ ಭಕ್ತರ ರಕ್ಷಣೆಗೋಸ್ಕರ ಬೀರ ದೇವರೇ ಇಲ್ಲಿಗೆ ಬಂದು ಭಕ್ತರನ್ನು ಕಾಪಾಡಿದ್ರಂತ್ರಿ. ದೇವಸ್ಥಾನದ ಗದ್ಗಿ ಇರ್ತದಲ್ಲ, ಅಲ್ಲಿ ಮಸೀದಿ ಲಕ್ಷಣಗಳು ಕಾಣಿಸೋ ಥರ ಮಾಡಿದಂತ್ರಿ. ಮತ್ತು ಮಸೀದಿದ ಜಾಗದೊಳಗೆ ದೇವರದ ಗದ್ಗಿ ಕಾಣಿಸೋ ಥರ ಅದ್ರ ಬದಲು ಪವಾಡ ಮಾಡಿದ್ರಂತ್ರಿ. ಸೊ ಇಲ್ಲಿ ಪವಾಡ ಅನ್ಕೊಂಡು ಆಶ್ಚರ್ಯಗೊಂಡ ಅಧಿಕಾರಿಗಳ್ರಿ ದೇವರಿಗೆ ತಲೆಬಾಗಿ ಅಲ್ಲಿದ ಯಾರ್ಯಾರನ್ನ ಬಂಧಿಸಿದ್ರಲ್ಲ ಅಲ್ಲೆಲ್ಲಾರನು ಬಿಡುಗಡೆ ಮಾಡಿದ್ರಂತ್ರಿ. ಇದೊಂದು ಇಲ್ಲಿ ವಿಶೇಷತೆ ಐತ್ರಿ. ಸೊ ಅದರಿಂದಾಗಿ ಅಲ್ಲಿ ಬಾಜುನೇ ಒಂದು ಮಸೀದಿ ರೂಪದೊಳಗೆ ಗುಡಿನೂ ಐತ್ರಿ, ಅದನ್ನು ಅಲ್ಲಿ ಪೂಜಿಸ್ತಾರ್ರಿ. दूर इट माಡ ಅಲ್ಲೇ दूर ನಿಂತು ಮಾಡ.
ಹೆಂಗೈತೆ ಅಂಬಲಿ ಹೆಂಗೈತೆ ಶ್ರಾವಣಿ ಅಂಬಲಿ ಹೆಂಗೈತೆ ಪ್ರಸಾದ ಟೇಸ್ಟ್ ಐತಿ ಮಸ್ತ್ ಐತಿ दादा दादा ಕರ್ಕೊಂಡು ಹೋಗಿ ನೋಡ್ರಿ ಅವ್ನು ನಮ್ಮೂರಿಗೆ ವಿಠೋಬಾಯ ವಿಜಂತಿದಿಂದ ಗುರುವಿನ ಹುಡುಕಾಡ್ಕೊಂಡು ಬರ್ತಿದ್ದಂತ ಬರ್ತಾ ಇರುವಾಗ ರಾತ್ರಿ ಆಯ್ತಂತ ಅವನಿಗೆ ಊಟಕ್ಕೇನು ಸಿಗಲಿಲ್ಲಂತೆ ಎಲ್ಲ ಹುಡುಕಾಡ್ಕೊತ ಹೋದಂತ ಎಲ್ಲ ಮನೆ ಒಳಗೆ ಹೋದ ನಂತರ ಒಂದು ಮನೆ ಒಳಗೆ ಹೋದ ನಂತರ ಅವನ ಹೆಸರು ಏನೋ ಐತೆ ನಾನು ನೆನಪಿಲ್ಲ ಅಲ್ಲಿ ಹೋದ ನಂತರ ಅವ ಅಂದ್ಬತ್ತ ಖಾಲಿ ಆಗೈತಪ್ಪ ಈಗ ಜಸ್ಟ್ ನಾವು ಊಟ ಮಾಡಿ ಕೂತಿದ್ದೆವು ಅಂಬಲಿ ಬೆಂದಿಗೆ ಇದು ಖಾಲಿ ಆಗೈತೆ ತಂದತ್ತ ಅದನ್ನು ಅವ ಕೇಳ್ಕೊಂಡತ್ತ ಖಾಲಿ ಆದ ಬೆಂದಿಗೆ ತೊಗೊಂಡು ಬರ್ರಿ ಅಂತ ಅಂದತ್ತ ತೊಗೊಂಡು ಬಂದ ನಂತರ ಅದಕ್ಕೆ ಆಶೀರ್ವಾದ ಮಾಡ್ದಂತ ಈ ಬೆಂದಿಗೆ ಒಳಗಿನ ಅಂಬಲಿ ಎಂದು ಖಾಲಿ ಆಗಂಗಿಲ್ಲ ಅಂತೇಳಿ ಭಯ ಅವತ್ತು ತಾನು ಊಟ ಮಾಡಿ ಸುತ್ತಮುತ್ತಲಿನ ಎಲ್ಲರಿಗೂ ಅಂಬಲಿ ಕುಡಿಸ್ದಂತ ಅವತ್ತು ನಡ್ಕೊಂಡು ಇಲ್ಲಿ ತನಕ ವಿಠೋಬಾಯಿ ಬಂದಾಗ ಅಂಬಲಿ ಕುಡಿಸ್ತಾರೆ ಅಂಬಲಿ ಯಾವಾಗಲೂ ಇರತ್ತೈತಿ ಕಂಪಲ್ಸರಿ ಡೈಲಿ ಇರತ್ತೈತೆ ಕಂಪಲ್ಸರಿ ಡೈಲಿ ಅಂಬಲಿ ಇರ್ತದೆ ಪ್ರಸಾದ ಅಂಬ್ಲಿನೇನಿಲ್ಲ ಹಾಕ್ಸ್ಕೊಂಡ್ ಹೋಗು ಅದಕ್ಕೆ ಸೋನಾಲ ವಿಠೋಬಾಯಿ ಬಂದಾಗೂ ಮೊದಲು ಅಂಬಲಿ ಕುಡಿಸ್ತಾರೆ ಅದು ಫಸ್ಟ್ ಟೈಮ್ ಯಾಕಂದ್ರೆ ಅವ ಹುಡುಕ್ಯಾಡ್ಕೊಂಡು ಭಕ್ತ ಮನೆಗೆ ಹುಡುಕ್ಯಾಡ್ಕೊಂಡು ಬಂದಾಗ ಅವನಿಗೆ ಮೊದಲು ಸಿಕ್ಕದ್ದು ಅಂಬಲಿ ಬಿಂದಿಗೆ ನಾವು ಆಶೀರ್ವಾದ ಕೊಟ್ಟಿದ್ದ ನನ್ನ ಭಕ್ತರಿಗೆ ಏನಂತ ನಾ ಎಲ್ಲೆಲ್ಲಿ ಹೋಗ್ತೇನೋ ಅಲ್ಲೆಲ್ಲಿ ಈ ಬೆಂದಿಗೆ ಖಾಲಿ ಆಗಬಾರ್ದು ಯಾವಾಗಲೂ ಆ ಮನೆ ಒಳಗೆ ಇದು ಆಗ್ಬೇಕಂತೇಳಿ ಆ ಸಲುವಾಗಿ ಮನೆ ದೇವರು ಯಾವಾಗಲೂ ಬಂದಾಗ ಅಂಬಲಿ ಕುಡಿದು ಅಂಬಲಿ ಒಳಗೆ ನಮ್ಮಲ್ಲಿ ಅಂತೂ ಅಂಬಲಿ ಕಂಪಲ್ಸರಿ ನಮ್ಮ ಶ್ರಾವಣಿ ಸೆಕೆಂಡ್ ಟೈಮ್ ಹಾಕೊಂಡು ಬಂದ್ಲು ಫಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಹೊತ್ತೇಳಿ ಹೋಗಿ ಹಾಕ್ಸ್ಕೊಂಬಂದಿದ್ದು ಪ್ರತಿ ಸಲ ಆ್ಯಸ್ ಯೂಸ್ವಲ್ ಎಲ್ಲೇ ಹೋದಾಗವನು ಮನೆಯಿಂದ ಎಲ್ಲ ಪಂಚ ಪಕ್ವಾನವನ್ನು ಮಾಡ್ಕೊಂಡು ತೊಗೊಂಬರ್ತವೆ ನಾವಿಲ್ಲಿ ಗಬ ಗಬ ತಿನ್ಕೋತ ಕುಂದಿರ್ತೇವೆ ರೀ ನಾವು ತಿಂತೇವೆ ಅವಳು ವಿಡಿಯೋ ಮಾಡ್ತಿರ್ತಾವೆ ಅದು ಟೇಸ್ಟ್ ಮಾತ್ರ ಸೂಪರ್ ಇರ್ತಾವೆ ಇಲ್ಲಿ ಒಬ್ರು ಭಕ್ತರು ನೋಡ್ರಿ ಹೆಡ್ಗಿ ಬುತ್ತಿ ಅಂತ ಹೇಳಿ ಪ್ರಸಾದ ತಗೊಂಡ್ ಬಂದಿರ್ತಾರ ಅಂದ್ರ ಶ್ರಾವಣ ತಿಂಗಳದಾಗ ಕೆಲವೊಂದು ವಿಶೇಷತೆ ಹಬ್ಬದೊಳಗ ಹೆಡ್ಗಿ ಬುತ್ತಿ ಅಂತ ಹೇಳಿ ಮಾಡ್ತಾರ್ರಿ ವಿಟ್ರಿಂದ ಮತ್ತು ಬಿರ್ದೇವ್ರ ಗುಡಿ ಇದ್ದಲ್ಲೆಲ್ಲ ನಮ್ಮ ಮನಿದೂ ಪದ್ಧತಿ ಇದೇ ಥರ ಐತ್ರಿ ನಾವು ಯುಗಾದಿ ದೀಪಾವಳಿ ಮತ್ತು ಈ ಶ್ರಾವಣ ತಿಂಗಳದೊಳಗೆ ಹೆಡ್ಗಿ ಬುತ್ತಿ ಅಂತೇಳಿ ತೊಗೊಂಡೋಗಿರ್ತೀವಿ ಅಲ್ಲಿರೋ ಒಂದು 5 ಮಂದಿ ಪೂಜಾರಿಗಳಿಗೆ ಫಸ್ಟಿಗೆ ಊಟ ಮಾಡಿಸಿ ಆಮೇಲೆ ಮನೆಯವರೆಲ್ಲ ಊಟ ಮಾಡಿಕೊಂಡು ಬರ್ತೀವಿ ಅವರು ಹಾಗೆ 5 ಮಂದಿ ಪೂಜಾರಿಗಳಿಗೆ ಊಟ ಮಾಡಿಸಿ ಆಮೇಲೆ ಕೆಲವೊಬ್ಬರಿಗೆ ಅಲ್ಲಿ ಯಾರ್ಯಾರು ಊಟ ಮಾಡ್ತೇನೆ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಊಟ ಕೊಟ್ಟು ತಾವು ಊಟ ಮಾಡಾಕತ್ತಿದ್ರಿ ನಾವು ಮನೆದಿಂದ ಹೋಗುವಾಗ ಸ್ವಲ್ಪ ಸ್ನ್ಯಾಕ್ಸ್ ಹಣ್ಣು ಹಂಪಲ ತೊಗೊಂಡು ಹೋಗಿದ್ದೇವ್ರಿ ಸ್ವಲ್ಪ ಹೊತ್ತು ಕುಂತು ತಿಂದು ಆಮೇಲೆ ನಾವು ಮುಂದ್ಗಡೆ ಹೋಗ್ಬೇಕಂತ ಹೇಳಿ ರೆಡಿ ಆದ್ವಿ ಇವರು ನಮ್ಮ ಪ್ರಥಮೇಶ ಶ್ರಾವಣಿ ಸ್ವಲ್ಪ ಆಟ ಆಡಿದ್ರು ಒಂದು 5 ನಿಮಿಷ ನಾವೆಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದನೇ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಕೊಲ್ಲಾಪುರ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ಅದಕ್ಕೆ ಯಾಕಿದ್ರೆ ಇರಲಿ ಸ್ವಲ್ಪ ಟೈಮ್ ಐತಿ ಕೊಲ್ಲಾಪುರಕ್ಕೂ ಹೋಗಿ ಬರೋಣ ಬರ್ರಿ ಅಂತ ಹೇಳಿದೆ ರೀ ಅದಕ್ಕೆ ಅಲ್ಲಿದಿಂದ 1 ಗಂಟೆ ತನಕ ಅಲ್ಲಿದ್ದು 1 ರಿಂದ 2 ಗಂಟೆ ತನಕ 1 ಅವರ್ ಜರ್ನಿ ಆಯ್ತು ರೀ ನಮ್ದು ಕೊಲ್ಲಾಪುರಕ್ಕೆ ಬಂದ್ವಿ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಸಿಕ್ದಂಗ ಆಗ್ತದ ಅಂತ ಹೇಳಿ ಹೋಗಿದ್ದೇವ್ರಿ ಅಲ್ಲಿ 2 ಗಂಟೆಗೆ ನಿಂತಿದ್ದೇವ್ರಿ ನಮ್ದು 3:15 ದರ್ಶನ ಸಿಕ್ತ್ರಿ ನಮ್ಗೆ ದೇವಿ ದರ್ಶನ ಸಿಕ್ತು ಅಲ್ಲಿನೂ ದರ್ಶನ ಮಾಡ್ಕೊಂಡು ಬಂದೇವ್ರಿ ಏನಾಗಲ್ಲ ನಮಸ್ಕಾರ ಮಾಡು ಡೀಪ್ ಐತದ ಭಾಳ ಡೀಪ್ ಐತಿ
ದೀಡ್ ತಾಸು ಲೈನ್ ಒಳಗೆ ನಿಂತ ದರ್ಶನ ತೊಗೊಂಡು ಬಂದೇವ್ರಿ. ದೇವಿದ ಗುಡಿ ಒಂದು ಸ್ವಲ್ಪ ರಿನೋವೇಟಿವ್ ಮಾಡಾಕತ್ತಿದ್ದು ರೀ, ಅದಕ್ಕೆ ಕನ್ಸ್ಟ್ರಕ್ಷನ್ ಅದು ಸ್ಟಾರ್ಟ್ ಇತ್ತು. ಕೆಲವೊಂದು ದೇವಸ್ಥಾನಗಳು ಒಳಗಡೆ ಇರೋ ಸಣ್ಣ ಸಣ್ಣ ಗುಡಿಗಳನ್ನೆಲ್ಲ ಬಂದ್ ಮಾಡಿದ್ದಿರ್ರಿ. ಅಲ್ಲೇ ಹೊರಗಿಂದನೇ ಎಲ್ಲ ನಮಸ್ಕಾರ ಮಾಡಿಕೊಂಡು ಬಂದೇವ್ರಿ. ನಾವು 4 ಗಂಟೆ ತನಕ ಅಲ್ಲೇ ಇದ್ದು 4 ಮುಂದೆ ನಾವು ಅಲ್ಲಿದ್ದ ಜರ್ನಿ ಮತ್ತು ವಾಪಸ್ ಬರೋಕೆ ಸ್ಟಾರ್ಟ್ ಮಾಡಿದ್ದೇವ್ರಿ. ಮತ್ತು ಬೈಕ್ ಮೇಲೆ ಬರೋದಿತ್ತಲ್ರಿ, ಸ್ವಲ್ಪ ಜಲ್ದಿನೇ ಬಿಟ್ವಿ. ಅಲ್ಲಿದಿಂದ ಬಿಟ್ಟು ಬೆಳವಾಗಿ ಬರೋದ್ರೊಳಗೆ ನಮ್ಗೆ 8 ಗಂಟೆ ಆಗಿತ್ತು ರೀ. ಆದಷ್ಟು ಬೇಗ ಫಾಸ್ಟ್ ಬಂದ್ಬಿಟ್ವಿ. ಕರೆಕ್ಟ್ 8 ಗಂಟೆಗೆ ಬಂದು ಬೆಳಗಾವಿಗೆ ರೀಚ್ ಆದೇವ್ರಿ. ಅಲ್ಲೇ ಬರ್ಡೇ ಅನ್ನೋ ಡಾಬಾದಾಗ ಊಟ ಮಾಡ್ಕೊಂಡು ಬಂದೇವ್ರಿ. ಬೆಸ್ಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳ್ಬೋದ್ರಿ. ಅದಕ್ಕೆ ಅಲ್ಲೇ ಬರುವಾಗ ಊಟ ಮಾಡ್ಕೊಂಡು ಬಂದೇವ್ರಿ. ಸುಸ್ತಾಗಿತ್ತು. ಓಕೆ, ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ, ನಮ್ದು ದೇವ್ರ ದರ್ಶನ ಅದೆಲ್ಲ ನಿಮ್ಗೆ ಚಲೋ ಅನ್ಸಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೀಗೆ ನಮ್ಮ ವ್ಲಾಗ್ಸ್ನ ನೋಡ್ತಾ ಇರ್ರಿ. ಬೈ, ಟೇಕ್ ಕೇರ್.